ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಸಾಕಷ್ಟು ಆಶಾದಾಯಕ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದೆ. ಈ ಭೇಟಿಯ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಮಾತಾಡುವಾಗ ಕೂಡ ಡೊನಾಲ್ಡ್ ಟ್ರಂಪ್ ಭಾರತದ ಆಮದು ಸುಂಕಗಳ ಬಗ್ಗೆ ಸಣ್ಣ ಅಸಮಾಧಾನವನ್ನು ವ್ಯಕ್ತಪಡಿಸಿದರೂ ಕೂಡ ಭಾರತದ ಜೊತೆಗಿನ ಸಂಬಂಧಗಳನ್ನು ಈ ಹಿಂದಿನ ಅಮೆರಿಕ ಸರ್ಕಾರ ಸುಸ್ಥಿತಿಯಲ್ಲಿ ಇಟ್ಟುಕೊಂಡಿರಲಿಲ್ಲ. ಇನ್ನು ಮುಂದೆ ಭಾರತ ಹಾಗೂ ಅಮೆರಿಕಗಳು ನಾನಾ ರಂಗಗಳಲ್ಲಿ ಜೊತೆಯಲ್ಲಿ ಕೆಲಸ ಮಾಡುತ್ತವೆ ಅಂತ ಹೇಳಿದ್ದಾರೆ. ಈ ಇಬ್ಬರು ನಾಯಕರ ಭೇಟಿ ಭವಿಷ್ಯದ ಬಗ್ಗೆ ಭರವಸೆಗಳನ್ನು ಮೂಡಿಸ್ತಾ ಇದೆ ಅನ್ನೋ ಅಭಿಪ್ರಾಯವನ್ನ ಕಾಂಗ್ರೆಸ್ನ ಸಂಸದ ಶಶಿ ತರೂರ್ ವ್ಯಕ್ತಪಡಿಸಿದ್ದಾರೆ. ಗೆಳೆಯರೆ, ಇಲ್ಲಿ ವಿದೇಶಾಂಗ ನೀತಿಯ ವಿಷಯದಲ್ಲಿ ಮಾತನಾಡಬಲ್ಲ ಪ್ರತಿಪಕ್ಷಗಳ ಸಾಲಲ್ಲಿನ ಏಕೈಕ ನಾಯಕ ಅಂದ್ರೆ ಅದು ಶಶಿ ತರೂರ್ ಮಾತ್ರ. ಪ್ರತಿಪಕ್ಷ ಪಾಳಯದಲ್ಲಿ ವಿದೇಶಾಂಗ ನೀತಿಯ ಬಗ್ಗೆ ತಿಳುವಳಿಕೆ ಹಾಗೂ ಅನುಭವ ಎರಡೂ ಇರೋ ನಾಯಕ ತರೂರ್. ಹೀಗಾಗಿ ಅವರ ಅಭಿಪ್ರಾಯಕ್ಕೆ ಇಲ್ಲಿ ಮಹತ್ವವನ್ನು ಕೊಡಬೇಕಾಗತ್ತೆ. ಪ್ರಧಾನಿ ನರೇಂದ್ರ ಮೋದಿ ಟ್ರಂಪ್ ಜೊತೆಗಿನ 4 ಗೋಡೆಗಳ ನಡುವಿನ ಮಾತುಕತೆಯ ಸಂದರ್ಭದಲ್ಲಿ ಭಾರತದ ಅಕ್ರಮ ವಲಸಿಗರನ್ನ ವಾಪಸ್ಸು ಕಳುಹಿಸುವ ಸಂದರ್ಭದಲ್ಲಿ ಅಮೆರಿಕ ನಡ್ಕೊಂಡ ರೀತಿಯ ಬಗ್ಗೆ ಒಂದಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿರುವ ಸಾಧ್ಯತೆಗಳಿರುತ್ತವೆ. ಇನ್ನು ಮುಂದೆ ಹೀಗೆಲ್ಲ ಚೈನುಗಳಲ್ಲಿ ಬಂಧಿಸಿ ಸೇನಾ ವಿಮಾನಗಳಲ್ಲಿ ಕಳುಹಿಸುವ ಕೆಲಸವನ್ನ ಮಾಡಬೇಡಿ ಅಂತ ಅಮೆರಿಕಾಗೆ ಮೋದಿ ಹೇಳಿರುವ ಸಾಧ್ಯತೆಗಳಿರುತ್ತವೆ. ಆದ್ರೆ ಅದನ್ನು ಅವರು ಮಾಧ್ಯಮಗಳ ಮುಂದೆ ಹೇಳಿಲ್ಲ. ಅಷ್ಟು ಬಿಟ್ರೆ ಉಳಿದಂತೆ ಮೋದಿ ಹಾಗೂ ಟ್ರಂಪ್ ಭೇಟಿ ಅತ್ಯಂತ ಭರವಸೆಯನ್ನು ಮೂಡಿಸ್ತಾ ಇತ್ತು ಅಂತ ಶಶಿ ತರೂರ್ ಹೇಳಿದ್ದಾರೆ. ಇನ್ನು ಭೇಟಿಯ ನಂತರ ಮಾಧ್ಯಮಗಳ ಜೊತೆ ಮಾತನಾಡುವಾಗ 2 ವಿಷಯಗಳ ಬಗ್ಗೆ ಟ್ರಂಪ್ ಹೆಚ್ಚು ಮಾತನಾಡದೆ ಕೂಡ ಯಾವ ಸಂದೇಶವನ್ನು ಕೊಡಬೇಕಿತ್ತೋ ಆ ಬಗ್ಗೆ ಸ್ಪಷ್ಟ ಸಂದೇಶದ ರವಾನೆ ಮಾಡಿದ್ದಾರೆ. ಆ 2 ವಿಷಯಗಳ ಪೈಕಿ ಒಂದು ಬಾಂಗ್ಲಾದೇಶ, ಮತ್ತೊಂದು ಅಮೆರಿಕಾದಲ್ಲಿನ ಖಲಿಸ್ತಾನಿ ಉಗ್ರರ ಸಮಸ್ಯೆ. ಹಾಗಾದ್ರೆ ಈ ಬಗ್ಗೆ ಟ್ರಂಪ್ ಹೇಳಿದ್ದೇನು? ಅಮೆರಿಕದ ಡೀಪ್ ಸ್ಟೇಟ್ ಬಗ್ಗೆ ಅವರು ವ್ಯಕ್ತಪಡಿಸಿದ ಅಭಿಪ್ರಾಯ ಏನು? ಬನ್ನಿ ನೋಡೋಣ. ಗೆಳೆಯರೆ, ರಾಜತಾಂತ್ರಿಕ ಮಾತುಕತೆಗಳು ಹಾಗೇ ಇರುತ್ತವೆ. ಅಲ್ಲಿ ಎಲ್ಲವನ್ನು ಸಂಪೂರ್ಣವಾಗಿ ಅರ್ಥವಾಗುವ ಹಾಗೆ ಯಾರೂ ಹೇಳುವುದಿಲ್ಲ. ಪ್ರತಿ ಮಾತಿಗೂ ಒಂದು ಮಿತಿ, ಒಂದು ಶೀಲ್ಡ್ ಹಾಕ್ಕೊಂಡೇ ಮಾತಾಡ್ತಾರೆ. ಅವು ಮುಕ್ತ ಮತ್ತು ಅನೌಪಚಾರಿಕ ಮಾತುಕತೆಗಳಾಗಿರೋದಿಲ್ಲ. ಕೆಲ ಬಾರಿ ಕಡಿಮೆ ಮಾತಾಡಿ ಹೆಚ್ಚು ಅರ್ಥ ಬರುವ ಹಾಗೆ ಅದನ್ನು ನಿಲ್ಲಿಸುವುದು ಕೂಡ ರಾಜತಾಂತ್ರಿಕತೆಯ ಭಾಗನೇ. ಈಗ ಬಾಂಗ್ಲಾದೇಶದ ವಿಷಯದಲ್ಲಿ ಟ್ರಂಪ್ ಅದನ್ನೇ ಮಾಡಿದ್ದಾರೆ. ಟ್ರಂಪ್ ಚುನಾವಣೆಗಳನ್ನು ಎದುರಿಸುವ ಸಂದರ್ಭದಲ್ಲಿ ಬಾಂಗ್ಲಾದೇಶದಲ್ಲಿನ ಅಲ್ಪಸಂಖ್ಯಾತರ ಮೇಲಾಗ್ತಾ ಇರೋ ದಾಳಿಗಳನ್ನು ಖಂಡಿಸಿದ್ದು ನಿಮಗೆ ನೆನಪಿರಬೇಕು. ಬಾಂಗ್ಲಾದೇಶದಲ್ಲಿನ ಬೆಳವಣಿಗೆಗಳ ಹಿಂದೆ ಅಮೆರಿಕದ ಡೀಪ್ ಸ್ಟೇಟ್ ಇತ್ತು ಅನ್ನೋದು ರಹಸ್ಯ ವಿಷಯ ಏನಾಗಿರಲಿಲ್ಲ. ಡೀಪ್ ಸ್ಟೇಟ್ ಅಂದ್ರೆ ಅಮೆರಿಕ ಸರ್ಕಾರದ ಒಂದಷ್ಟು ಬಲಿಷ್ಠ ಅಧಿಕಾರಿಗಳು, ಪ್ರಭಾವಿಗಳು ಅಲ್ಲಿನ ಮತ್ತೊಂದಷ್ಟು ಸರ್ಕಾರದ ಜೊತೆ ಸಂಬಂಧ ಇಟ್ಟುಕೊಂಡಿರೋ ಶಕ್ತಿಗಳ ಜೊತೆ ಸೇರಿ ತಮಗೇನು ಬೇಕೋ ಹಾಗೆ ಮತ್ತು ಆ ಪಟ್ಟಭದ್ರ ಹಿತಾಸಕ್ತಿಗಳ ಅಜೆಂಡಾಗಳನ್ನು ಜಾರಿ ಮಾಡೋದಕ್ಕೆ ನಾನಾ ದೇಶಗಳಲ್ಲಿ ತಮಗೆ ಬೇಕಾದ ಹಾಗೆ ಪರಿಸ್ಥಿತಿಗಳನ್ನು ಬದಲಿಸೋದಕ್ಕೆ ಪ್ರಯತ್ನ ಮಾಡೋದು. ಇದರಲ್ಲಿ ರಾಜಕಾರಣಿಗಳಿರ್ತಾರೆ, ಸರ್ಕಾರಿ ಯಂತ್ರಾಂಗದಲ್ಲಿ ಕೆಲಸ ಮಾಡೋ ಶಕ್ತಿಗಳು ಹಾಗೂ ಪ್ರಭಾವಿಗಳು ರಹಸ್ಯ ಚಟುವಟಿಕೆಗಳಲ್ಲಿ ಭಾಗಿಯಾಗೋದನ್ನ ಡೀಪ್ ಸ್ಟೇಟ್ ಅಂತ ಕರೀತಾರೆ. ಬಾಂಗ್ಲಾದೇಶದಲ್ಲಿ ಸರ್ಕಾರ ಪತನಗೊಳ್ಳೋದರ ಹಿಂದೆ ಈ ಡೀಪ್ ಸ್ಟೇಟ್ನ ಕೈವಾಡ ಇದೆ ಅನ್ನೋ ಬಗ್ಗೆ ಅಮೆರಿಕದ ಒಂದಷ್ಟು ಮಾಧ್ಯಮಗಳು ವರದಿ ಮಾಡಿದ್ವು. ಜೊತೆಗೆ ಬಾಂಗ್ಲಾದಲ್ಲಿನ ಗಲಭೆಗಳ ಹಿಂದೆ, ಅಲ್ಲಿನ ವಾತಾವರಣ ಹಾಳಾಗೋದರ ಹಿಂದೆ ಬಾಂಗ್ಲಾದೇಶದಲ್ಲಿನ ಅಮೆರಿಕ ರಾಯಭಾರಿಯ ಕೈವಾಡ ಆಯಿತು. ಯುನಸ್ ಅನ್ನೋ ನಾಯಕನನ್ನು ಅಲ್ಲಿಗೆ ಕಳುಹಿಸಿದ್ದು ಅಮೆರಿಕದ ಕ್ಲಿಂಟನ್ ಫೌಂಡೇಶನ್ ಮತ್ತು ಜಾರ್ಜ್ ಸರೋಸ್ಗೆ ಸೇರಿದ ಓಪನ್ ಸೊಸೈಟಿ. ಕ್ಲಿಂಟನ್ ಫೌಂಡೇಶನ್ನ ಹಿಲರಿ ಕ್ಲಿಂಟನ್ ಹಿಂದಿನ ಸರ್ಕಾರದಲ್ಲಿ ಅತ್ಯಂತ ಪ್ರಭಾವಿಯಾಗಿದ್ದರು. ಅದಕ್ಕೂ ಮೊದಲಿನ ಡೆಮೊಕ್ರೆಟಿಕ್ ಸರ್ಕಾರದಲ್ಲಿ ಆಕೆ ವಿದೇಶಾಂಗ ಸಚಿವೆಯಾಗಿದ್ದರು. ಈ ಯುನಸ್ಗೆ ಹಿಲರಿ ಕ್ಲಿಂಟನ್ ಜೊತೆ ನಿಕಟ ಸಂಪರ್ಕಗಳಿದ್ವು. ಹೀಗಾಗಿ ಬಾಂಗ್ಲಾದಲ್ಲಿ ಯುನಸ್ಸನ್ನು ಪ್ರತಿಷ್ಠಾಪಿಸುವ ಕೆಲಸದ ಹಿಂದೆ ಈ ಹಿಂದಿನ ಅಮೆರಿಕದ ಡೆಮೊಕ್ರೆಟಿಕ್ ಸರ್ಕಾರ ಇತ್ತು ಅನ್ನೋದು ಜಗತ್ತಿಗೆ ಗೊತ್ತಿರೋ ವಿಷಯ. ಇದನ್ನೇ ಟ್ರಂಪ್ ಮೋದಿ ಭೇಟಿಯ ವೇಳೆ ಮಾಧ್ಯಮ ಪ್ರತಿನಿಧಿಯೊಬ್ಬರು ಟ್ರಂಪ್ ಅವರನ್ನ ಕೇಳ್ತಾರೆ. ಬಾಂಗ್ಲಾದಲ್ಲಿ ಅಧಿಕಾರ ಪಲ್ಲಾಟದ ಹಿಂದೆ ಅಮೆರಿಕದ ಡೀಪ್ ಸ್ಟೇಟ್ ಕೈವಾಡದ ಬಗೆಗಿನ ಆರೋಪಗಳನ್ನು ಟ್ರಂಪ್ ಇಲ್ಲಿ ನಯವಾಗಿ ನಿರಾಕರಿಸಿದ್ದಾರೆ. ಸಹಜನೇ ಅಲ್ವಾ? ಅಧ್ಯಕ್ಷರಾಗೋದಕ್ಕೂ ಮೊದಲು ಡೀಪ್ ಸ್ಟೇಟ್ ಬಗ್ಗೆ ಎಷ್ಟು ಬೇಕಾದರೂ ಮಾತಾಡಬಹುದು. ಆದರೆ ಅಧಿಕಾರಕ್ಕೆ ಬಂದ ನಂತರ ಆತ ಆ ದೇಶವನ್ನು ಪ್ರತಿನಿಧಿಸ್ತಾರೆ. ಹೀಗಾಗಿ ಡೀಪ್ ಸ್ಟೇಟ್ನ ಕೈವಾಡ ಇದೆ ಅಂತ ನೇರವಾಗಿ ಒಪ್ಕೊಳ್ಳೋದಕ್ಕೆ ಒಂದು ದೇಶದ ಅಧ್ಯಕ್ಷನಿಗೆ ಸಾಧ್ಯ ಆಗೋದಿಲ್ಲ. ಸೊ ಆ ಆರೋಪವನ್ನು ನಯವಾಗಿ ನಿರಾಕರಿಸಿರುವ ಟ್ರಂಪ್ ಬಾಂಗ್ಲಾದ ಬಗ್ಗೆ ಪ್ರಧಾನಿ ಮೋದಿಗೆ ಬಿಟ್ಟು ಬಿಡ್ತೀನಿ ಅಂತ ಹೇಳಿದ್ದಾರೆ. ಆ ಮೂಲಕ ಅಲ್ಲಿ ಬಾಂಗ್ಲಾದೇಶದ ವಿಷಯದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೂ ಭಾರತಕ್ಕೆ ಸ್ವಾತಂತ್ರ್ಯ ಇದೆ ಮತ್ತು ಭಾರತದ ನಿರ್ಧಾರವನ್ನು ಅಮೆರಿಕ ಬೆಂಬಲಿಸುತ್ತೆ ಅನ್ನೋ ಅಭಿಪ್ರಾಯದಲ್ಲಿ ಟ್ರಂಪ್ ಮಾತಾಡಿದ್ದಾರೆ. ಇದು ಭಾರತಕ್ಕೆ ಮುಂದುವರಿಯಿರಿ ಅನ್ನೋ ಸೂಚನೆ ಥರ ಕೇಳಿಸ್ತಾ ಇದೆ. ಗೆಳೆಯರೆ, ಬಾಂಗ್ಲಾದೇಶದಲ್ಲಿ ಯುನಸ್ ನೇತೃತ್ವದ ಹಂಗಾಮಿ ಸರ್ಕಾರ ಇದೆ. ಅವರಿಗೆ ಅಮೆರಿಕ ಫಂಡಿಂಗ್ ಮಾಡ್ತಾ ಇತ್ತು. ಈಗ ಟ್ರಂಪ್ ಆಯ್ಕೆಯಾದ ನಂತರ ಅಲ್ಲಿ ಎಲ್ಲ ರೀತಿಯ US ಏಡ್ಗಳನ್ನು ನಿಲ್ಲಿಸಲಾಗಿದೆ. ಇದು ಬಾಂಗ್ಲಾದೇಶದ ಪಾಲಿಗೆ ದೊಡ್ಡ ಸಮಸ್ಯೆ ಆಗ್ತಾ ಇರೋದು ಹೌದು. ಹಾಗಂತ ಈಗ ಬಾಂಗ್ಲಾದೇಶದಲ್ಲಿ ಈ ಹಿಂದೆ ಬಿಡನ್ ಸರ್ಕಾರ ಮಾಡಿದ ಹಾಗೆ
ಟ್ರಂಪ್ ನೇರವಾಗಿ ಕೈ ಆಡಿಸದೇ ಇರಬಹುದು, ಆದರೆ ಆ ದೇಶದ ಆದಾಯ ಮೂಲಗಳನ್ನು ಕತ್ತರಿಸಿಬಿಟ್ರೆ, ಅವರಿಗೆ ಹೋಗ್ತಾ ಇದ್ದ ನೆರವನ್ನು ನಿಲ್ಲಿಸಿಬಿಟ್ರೆ ಅಲ್ಲಿಗೆ ಬಾಂಗ್ಲಾ ತಾನಾಗಿ ಮಂಡಿ ಊರಬೇಕಾಗತ್ತೆ. ಇನ್ನು ಬಾಂಗ್ಲಾದೇಶದಲ್ಲಿನ ಸದ್ಯದ ಪರಿಸ್ಥಿತಿಯ ಬಗ್ಗೆ, ಅಲ್ಲಿನ ಅಲ್ಪಸಂಖ್ಯಾತರ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಬಾಂಗ್ಲಾದ ರಾಜಕೀಯ ಅಸ್ಥಿರತೆ ಹಾಗೂ ಅಲ್ಲಿ ಮತ್ತೆ ಚುನಾಯಿತ ಸರ್ಕಾರವನ್ನು ಪ್ರತಿಷ್ಠಾಪಿಸಬೇಕಾದ ಅಗತ್ಯದ ಬಗ್ಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆ ಮಾತುಕತೆಗಳನ್ನು ನಡೆಸಿದ್ದಾರೆ ಅಂತ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಕೂಡ ತಿಳಿಸಿದ್ದಾರೆ. ಅಂದ್ರೆ ಭಾರತ ಇನ್ನು ಮುಂದೆ ಬಾಂಗ್ಲಾದೇಶದಲ್ಲಿ ಆಟ ಹೇಗಿರಬೇಕು ಅನ್ನೋದನ್ನ ನಿರ್ಧರಿಸುವ ಸಾಧ್ಯತೆ ಇರುತ್ತೆ. ಹಾಗಂತ ಭಾರತ ಬಾಂಗ್ಲಾ ಮೇಲೆ ದಾಳಿ ಮಾಡುತ್ತೆ ಅಂತಲ್ಲ, ಅಲ್ಲಿಗೆ ಬೇರೆಯದ್ದೇ ಸ್ಟ್ರಾಟಜಿಯನ್ನ ಭಾರತ ಮಾಡುತ್ತೆ. ಅದೇನು ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಡೀಪ್ ಸ್ಟೇಟ್ ಹಾಗೂ US ಏಡ್ ಅಂತ ಬಂದಾಗ ಅಲ್ಲಿ ಕೇಳಿ ಬಂದ ಮತ್ತೊಂದು ಪ್ರಶ್ನೆ ಅಂದರೆ ಅಮೆರಿಕ ಹಾಗೂ ಭಾರತದಲ್ಲಿನ ಚುನಾವಣೆಗಳಲ್ಲಿ ಅಮೆರಿಕದ ಏಡ್ ಸಂಸ್ಥೆಗಳ ಹಸ್ತಕ್ಷೇಪದ ಬಗ್ಗೆ. ಅದಕ್ಕೂ ಕೂಡ ಟ್ರಂಪ್ ಖಚಿತವಾದ ಉತ್ತರವನ್ನು ಕೊಡೋದಕ್ಕೆ ಹೋಗಿಲ್ಲ. ಇನ್ನು ಖಲಿಸ್ತಾನಿಗಳ ಬಗ್ಗೆ ಕೇಳಿ ಬಂದ ಪ್ರಶ್ನೆಗೂ ಕೂಡ ಟ್ರಂಪ್ ಅತ್ಯಂತ ನಾಜೂಕಾದ ಉತ್ತರವನ್ನೇ ಕೊಟ್ಟಿದ್ದಾರೆ. ಬೇರೆ ಖಲಿಸ್ತಾನ್ ಚಳವಳಿ ಅನ್ನೋದು ಭಾರತದಲ್ಲಿ ಅಸ್ತಿತ್ವವನ್ನು ಕಳ್ಕೊಂಡಿದೆ ನಿಜ, ಆದರೆ ಅಮೆರಿಕ, ಕೆನಡಾ, ಬ್ರಿಟನ್ಗಳಲ್ಲಿ ಅದರ ಬೇರುಗಳಿನ್ನು ಉಳ್ಕೊಂಡಿವೆ. ಕೆನಡಾ ಖಲಿಸ್ತಾನಿಗಳಿಗಾಗಿಯೇ ಭಾರತದ ವಿರೋಧವನ್ನು ಕಟ್ಟಿಕೊಳ್ತು. ಅದರ ಪರಿಣಾಮವನ್ನು ಅಲ್ಲಿನ ಪ್ರಧಾನಿ ಟ್ರೂಡೋ ಈಗಲೂ ಅನುಭವಿಸ್ತಾ ಇದ್ದಾರೆ. ಇನ್ನು ಅಮೆರಿಕ ಕೂಡ ಈ ವಿಷಯದಲ್ಲಿ ಸಾಚ ಏನಲ್ಲ. ಭಾರತದ ವಿರುದ್ಧ ಅವರು ಕೂಡ ಖಲಿಸ್ತಾನಿ ಕ್ರಿಮಿಗಳನ್ನು ಬಳಸುವ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಅಮೆರಿಕದ ಡೀಪ್ ಸ್ಟೇಟ್ ಅಲ್ಲಿ ಭಾರತಕ್ಕೊಂದು ಅಂಕುಶದಂತಿರಲಿ ಅನ್ನೋ ಕಾರಣಕ್ಕೇನೆ ಗುರುಪತ್ವಂತ್ ಸಿಂಗ್ ಪನ್ನು ಥರದವರನ್ನ ಸಾಕ್ಕೊಳ್ತಾ ಬರ್ತಾ ಇದೆ. ಈ ಪನ್ನು ಬರೀ ಖಲಿಸ್ತಾನಿ ಮಾತ್ರ ಅಲ್ಲ, ಅವನನ್ನು ಅಮೆರಿಕದ CIA ತನಗೆ ಬೇಕಾದ ಹಾಗೆ ಬಳಸ್ಕೊಳ್ತಾ ಇದೆ ಮತ್ತು ಅವನಿಗೆ ಬೇಕಾದ ರಕ್ಷಣೆಯನ್ನು ಕೂಡ ಕೊಡ್ತಾ ಬರ್ತಾ ಇದೆ. ಕಳೆದ ಬಿಡನ್ ಸರ್ಕಾರದ ಅವಧಿಯಲ್ಲಿ ಇಂಥ ಚಟುವಟಿಕೆಗಳು ತುಂಬಾನೇ ಹೆಚ್ಚಿದ್ವು. ಗುರುಪತ್ವಂತ್ ಸಿಂಗ್ ಪನ್ನುಗೆ ಅಮೆರಿಕ ಸರ್ಕಾರ ರಕ್ಷಣೆಯನ್ನು ಕೂಡ ಕೊಟ್ಟಿತ್ತು. ಆದರೆ ಈಗ ಟ್ರಂಪ್ ಆಡಳಿತ ಅಲ್ಲಿದೆ. ಟ್ರಂಪ್ ಡೀಪ್ ಸ್ಟೇಟ್ ಅನ್ನ ವಿರೋಧಿಸ್ತಾರೆ. ಜಾರ್ಜ್ ಸರೋಸ್ ಮತ್ತವರ ಪಟಾಲಂಗೆ ಟ್ರಂಪ್ ಹೇಗಿಷ್ಟ ಆಗೋದಿಲ್ವೋ ಆ ಪಟಾಲಂ ಕೂಡ ಟ್ರಂಪ್ಗೆ ಇಷ್ಟ ಆಗೋದಿಲ್ಲ. ಹೀಗಾಗಿ ಖಲಿಸ್ತಾನಿ ಚಟುವಟಿಕೆಗಳಿಗೆ ಮುಂದೆ ಅಮೆರಿಕದಲ್ಲಿ ಆಶ್ರಯನೇ ಇರೋದಿಲ್ಲ ಅಂತ ಭಾವಿಸಿದ್ರೆ ಅದು ಕೂಡ ತಪ್ಪಾಗುತ್ತೆ. ಯಾಕೆಂದ್ರೆ ಅಮೆರಿಕದ ಡೀಪ್ ಸ್ಟೇಟ್ ಇದೆಯಲ್ಲ, ಅದು ಅಲ್ಲಿನ ಅಧ್ಯಕ್ಷ ಹಾಗೂ ಚುನಾಯಿತ ಸರ್ಕಾರಗಳನ್ನು ಮೀರಿ ಕೆಲಸ ಮಾಡುತ್ತೆ. ಇನ್ನು ಅಮೆರಿಕದ CIA ಪ್ರತಿ ಬಾರಿಯೂ ಅಧ್ಯಕ್ಷರು ಹೇಳಿದ್ದನ್ನು ಕೇಳುತ್ತೆ ಅಂತೇನಲ್ಲ. ಟ್ರಂಪ್ ಅವರ ಕಳೆದ ಬಾರಿಯ ಅಧಿಕಾರಾವಧಿಯಲ್ಲಿ ಇಂಥ ಸಾಕಷ್ಟು ಸಂಘರ್ಷಗಳು ಅಲ್ಲಿನ ಅಧಿಕಾರಿ ವರ್ಗ ಹಾಗೂ ಅಧ್ಯಕ್ಷರ ನಡುವೆ ನಡೆದಿದ್ದು. ಹೀಗಾಗಿ ಈ ಬಾರಿ ಟ್ರಂಪ್ ತುಂಬ ಅಳೆದು ತೂಗಿ ತಮಗೆ ಯಾರು ಬೇಕೋ ಅವರನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ. ಆಯಕಟ್ಟಿನ ಜಾಗಗಳಲ್ಲಿ ತಮ್ಮ ನಿಷ್ಠಾವಂತರನ್ನು ಪ್ರತಿಷ್ಠಾಪಿಸಿದ್ದಾರೆ. ಆ ಮೂಲಕ ಅಮೆರಿಕದ ಸರ್ಕಾರಿ ಯಂತ್ರಾಂಗದ ಮೇಲೆ ಸಂಪೂರ್ಣವಾಗಿ ಹಿಡಿತವನ್ನು ಇಟ್ಕೊಳ್ಳೋದಕ್ಕೆ ಡೊನಾಲ್ಡ್ ಟ್ರಂಪ್ ಈ ಬಾರಿ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದಾರೆ. ಇನ್ನು ಅಮೆರಿಕದ ನ್ಯಾಷನಲ್ ಇಂಟೆಲಿಜೆನ್ಸ್ ನೇತೃತ್ವವನ್ನು ತುಳಸಿ ಗಬಾರ್ಡ್ ಕೈಗೆ ಕೊಡಲಾಗಿದೆ. ಆಕೆ ಭಾರತೀಯ ಮೂಲದವರು ಅಲ್ಲದೇ ಇದ್ದರೂ ಪ್ರಾಕ್ಟೀಸಿಂಗ್ ಹಿಂದೂ ಆಕೆ. ಜೊತೆಗೆ ಭಾರತದ ಬಗ್ಗೆ ವಿಪರೀತ ಪ್ರೀತಿ ಇಟ್ಟುಕೊಂಡಿರುವ ಹೆಣ್ಣು ಮಗಳು. ಹೀಗಾಗಿ CIA ಇನ್ನು ಮುಂದೆ ಸ್ವಲ್ಪ ಆದರೂ ಭಾರತ ವಿರೋಧಿ ಕೃತ್ಯಗಳನ್ನು ನಿಲ್ಲಿಸಬಹುದು ಅನ್ನೋ ನಿರೀಕ್ಷೆ ಇದೆ. ಆದರೆ ಇದು ನಿರೀಕ್ಷೆ ಮಾತ್ರ. ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ. ಈ ನಿಟ್ಟಲ್ಲಿ ಖಲಿಸ್ತಾನಿಗಳ ವಿಷಯದಲ್ಲಿ ಅಮೆರಿಕದ ನಿರ್ಧಾರ ಏನಿರುತ್ತೆ ಅನ್ನೋದು ಕೂಡ ಸಹಜವಾಗಿ ಹುಟ್ಟುವ ಪ್ರಶ್ನೆ. ಇದಕ್ಕೆ ಟ್ರಂಪ್ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಅವ್ರು ಹೇಳಿರೋದೇನು ಅಂದರೆ, ಕಳೆದ ಬಾರಿ ಬಿಡನ್ ಆಡಳಿತಾವಧಿಯಲ್ಲಿ ಭಾರತದ ಜೊತೆಗಿನ ಸಂಬಂಧಗಳನ್ನು ಉತ್ತಮವಾಗಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಇನ್ನು ಮುಂದೆ ಹಾಗಾಗೋದಿಲ್ಲ. ಭಾರತಕ್ಕೆ ಬೇಕಾದ ಉಗ್ರ ಮತ್ತು ಮುಂಬೈ ದಾಳಿಯ ಆರೋಪಿ ತಹೌರ್ ರಾಣಾನನ್ನ ನಾವು ಭಾರತಕ್ಕೆ ಹಸ್ತಾಂತರ ಮಾಡ್ತಾ ಇದ್ದೀವಿ. ಉಳಿದ ವಿಷಯಗಳಲ್ಲಿ ಕೂಡ ಭಾರತದ ಜೊತೆ ಉತ್ತಮ ಸಂಬಂಧವನ್ನು ಇಟ್ಟುಕೊಳ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಖಲಿಸ್ತಾನಿಗಳ ವಿಷಯದಲ್ಲಿ ಪ್ರತ್ಯೇಕವಾಗಿ ಏನು ಹೇಳೋದಕ್ಕೆ ಟ್ರಂಪ್ ಹೋಗಿಲ್ಲ. ಗೆಳೆಯರೆ, ಇಲ್ಲಿ ಕೂಡ ಭಾರತಕ್ಕೆ ಈ ತಹೌರ್ ರಾಣಾ ಅನ್ನೋನು ಎಷ್ಟು ಮುಖ್ಯನೋ ಅದಕ್ಕಿಂತ ಹೆಚ್ಚಾಗಿ ಡೇವಿಡ್ ಹೆಡ್ಲಿ ಮುಖ್ಯ ಅನ್ನಿಸ್ಕೊಳ್ತಾನೆ. ಆದರೆ ಅಮೆರಿಕದ CIA ಡೇವಿಡ್ ಹೆಡ್ಲಿಯ ತಲೆಯ ಮೇಲೆ ತನ್ನ ಅಭಯ ಹಸ್ತವನ್ನು ಇಟ್ಟಿರೋದ್ರಿಂದ ಅಮೆರಿಕ ಹೆಡ್ಲಿಯನ್ನು ಭಾರತಕ್ಕೆ ಒಪ್ಪಿಸ್ತಾ ಇಲ್ಲ. ಬದಲಿಗೆ ತಹೌರ್ ರಾಣಾನನ್ನ ಭಾರತಕ್ಕೆ ಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಭಾರತ ಬೇಡಿಕೆ ಸಲ್ಲಿಸಿದರೆ ಡೇವಿಡ್ ಹೆಡ್ಲಿಯ ವಿಷಯದಲ್ಲಿ ಅಮೆರಿಕ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಇನ್ನು ಖಲಿಸ್ತಾನಿಗಳ ವಿಷಯಕ್ಕೆ ಬಂದರೆ, ಭಾರತ ಅಮೆರಿಕಾದಲ್ಲಿ ತನಗೆ ಬೇಕಾದ ಪಾತಕಿಗಳು, ಭಯೋತ್ಪಾದಕರು, ಮೋಸ್ಟ್ ವಾಂಟೆಡ್ ಲಿಸ್ಟಲ್ಲಿ ಯಾರೆಲ್ಲ ಇದ್ದಾರೆ ಅವ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಅಮೆರಿಕಾಗೆ ಹಸ್ತಾಂತರಕ್ಕಾಗಿ ಮನವಿಯನ್ನು ಸಲ್ಲಿಸಲೂಬಹುದು. ಯಾಕೆಂದರೆ ಭಯೋತ್ಪಾದನೆ ಹಾಗೂ ಅಪರಾಧ ಕೃತ್ಯಗಳನ್ನು ನಿಯಂತ್ರಿಸುವುದರಲ್ಲಿ ಭಾರತದ ಜೊತೆ ನಾವು ಕೆಲಸ ಮಾಡ್ತೀವಿ ಅನ್ನೋ ಮಾತುಗಳನ್ನು ಟ್ರಂಪ್ ಹೇಳಿದ್ದಾರೆ. ಅವರ ಈ ಮಾತುಗಳು ಖಲಿಸ್ತಾನಿಗಳಿಗೆ ಕೂಡ ಅಪ್ಲೈ ಆಗಬಹುದು. ಇನ್ನು 4 ವರ್ಷ ಅಮೆರಿಕಾದಲ್ಲಿ ಹಿಂದೆ ಸಿಕ್ಕ ಬೆಂಬಲ ಖಲಿಸ್ತಾನಿಗಳಿಗೆ ಸಿಗೋದಿಲ್ಲ ಅನ್ನೋದನ್ನು ಈ ಮಾತುಗಳು ತೋರಿಸ್ತಾ ಇವೆ.
ಹೀಗಾಗಿ ಅಮೆರಿಕ ಇನ್ನು ಮುಂದೆ ಖಲಿಸ್ತಾನಿಗಳಿಗೆ ಹೆಚ್ಚು ಬೆಂಬಲವನ್ನು ಕೊಡದೇನೂ ಇರಬಹುದು. ಆದರೆ ಟ್ರಂಪ್ ಆಡಳಿತ ಭಾರತದಿಂದ ಕೂಡ ಸಾಕಷ್ಟು ಲಾಭಗಳನ್ನು ನಿರೀಕ್ಷೆ ಮಾಡ್ತಾ ಇದೆ. ಇಲ್ಲಿ ಮೋದಿ ಇಸ್ ಎ ಗ್ರೇಟ್ ಮ್ಯಾನ್, ಗ್ರೇಟ್ ಲೀಡರ್ ಅಂತೆಲ್ಲ ಟ್ರಂಪ್ ಏನೇ ಹೇಳಿದ್ರು, ಭಾರತದ ವಿಷಯಕ್ಕೆ ಬರುವಾಗ ಭಾರತವನ್ನ ಟ್ಯಾಕ್ಸ್ ಅಬ್ಯೂಸರ್ ಅಂತ ಹೇಳೋದನ್ನೇನೋ ಅವ್ರು ಬಿಡೋದಿಲ್ಲ. ಇಲ್ಲಿ ಕೂಡ ಭಾರತದ ತೆರಿಗೆಯ ಕಾರಣಕ್ಕೆ ಅಲ್ಲಿನ ಮಾರುಕಟ್ಟೆಯನ್ನು ಮುಟ್ಟೋದಕ್ಕೆ ನಮಗೆ ಸಾಧ್ಯ ಆಗ್ತಿಲ್ಲ, ನಮ್ಮ ಕಾರುಗಳನ್ನು ಭಾರತದಲ್ಲಿ ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದಕ್ಕೆ ಒತ್ತು ಕೊಟ್ಟು ಟ್ರಂಪ್ ಹೇಳಿದ್ದಾರೆ. ಇಲ್ಲಿ ಅಮೆರಿಕಾದ ಕಾರುಗಳನ್ನು ಭಾರತದಲ್ಲಿ ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇರೋದು ಎಲನ್ ಮಸ್ಕ್ ಮಾಲೀಕತ್ವದ ಟೆಸ್ಲಾ ಕಾರುಗಳ ಬಗ್ಗೆ. ಟೆಸ್ಲಾ ಈ ಹಿಂದಿನಿಂದಲೂ ಕೂಡ ಭಾರತದಲ್ಲಿ ಮಾರುಕಟ್ಟೆಯನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ಆದರೆ ಟೆಸ್ಲಾ ಕಾರುಗಳ ತಯಾರಿ ಚೈನಾದಲ್ಲಾಗತ್ತೆ. ನೀವು ಅಮೆರಿಕಾದ ಕಂಪನಿನೇ ಇರಬಹುದು, ಆದರೆ ಚೈನಾದಲ್ಲಿ ಕಾರುಗಳನ್ನು ತಯಾರು ಮಾಡಿ ಅದನ್ನು ಭಾರತದಲ್ಲಿ ಮಾರಾಟ ಮಾಡೋದಕ್ಕೆ ಹೋಗಬೇಡಿ. ಭಾರತದಲ್ಲೇ ತಯಾರಿಕಾ ಘಟಕವನ್ನು ಸ್ಥಾಪಿಸಿ ತೆರಿಗೆ ವಿನಾಯಿತಿಗಳನ್ನು ಪಡ್ಕೊಳ್ಳಿ ಅಂತ ಭಾರತ ಟೆಸ್ಲಾಗೆ ಈ ಹಿಂದೆ ಕೂಡ ಹೇಳಿತ್ತು. ಆದರೆ ಟೆಸ್ಲಾ ಭಾರತದಲ್ಲಿ ತನ್ನ ಕಾರು ಉತ್ಪಾದನಾ ಘಟಕವನ್ನು ಇದುವರೆಗೆ ಸ್ಥಾಪನೆ ಮಾಡಿಲ್ಲ. ಇನ್ನು ಈಗ ಅಮೆರಿಕಾದ ವಸ್ತುಗಳಿಗೆ ಭಾರತ ಹೆಚ್ಚು ತೆರಿಗೆಯನ್ನು ವಿಧಿಸಬಾರದು ಅಂತ ಟ್ರಂಪ್ ಬಯಸ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಅತಿ ಮುಖ್ಯವಾಗಿ ತೆರಿಗೆ ವಿನಾಯಿತಿಯನ್ನ ಅಮೆರಿಕ ಭಾರತದಿಂದ ಬಯಸುತ್ತೆ. ಹಾಗೆ ಭಾರತ ಕೂಡ ಅಮೆರಿಕಾದಿಂದ ತಂತ್ರಜ್ಞಾನದ ಸಹಾಯ ಮತ್ತು ಹೂಡಿಕೆಗಳನ್ನು ಬಯಸ್ತಾ ಇದೆ. ಪರಸ್ಪರ ಎರಡೂ ದೇಶಗಳು ಕೈ ಜೋಡಿಸಿ ಅವರಿಗೇನು ಬೇಕೋ ಅದನ್ನು ಭಾರತಕ್ಕೇನು ಬೇಕೋ ಅದನ್ನು ಅಮೆರಿಕ ಕೊಡ್ತಾ ಹೋಗ್ಬಿಟ್ರೆ ಮುಂದಿನ ದಿನಗಳಲ್ಲಿ ಎರಡೂ ದೇಶಗಳು ಬಲಿಷ್ಠಗೊಳ್ಳುತ್ತವೆ. ಅಮೆರಿಕಾದ ಕಾರು ತಯಾರಿಕಾ ಕಂಪನಿಗಳು ಭಾರತಕ್ಕೆ ಬಂದು ಉತ್ಪಾದನೆಯನ್ನ ಇಲ್ಲೇ ಮಾಡಿಬಿಟ್ರೆ ಕಂಪನಿ ಹಾಗೂ ಕಾರು ಅಮೆರಿಕಾದ್ದೇ ಇರುತ್ತೆ, ಅದು ಭಾರತದಲ್ಲಿ ತಯಾರಾಗತ್ತೆ. ಹೀಗಾಗಿ ಭಾರತ ಆ ವಸ್ತುಗಳ ಮೇಲೆ ಹೆಚ್ಚುವರಿ ತೆರಿಗೆಯನ್ನ ವಿಧಿಸುವುದು ಕೂಡ ತಪ್ಪತ್ತೆ. ಇಲ್ಲಿ ಈ ಇಬ್ಬರು ನಾಯಕರ ಭೇಟಿಯ ಫಲಶ್ರುತಿ ಹೇಗಿರುತ್ತೆ ಅನ್ನೋದನ್ನ ನಾವು ಇನ್ನಷ್ಟು ದಿನಗಳ ಕಾಲ ಕಾಯಬೇಕಾಗತ್ತೆ. ಇದು ಗೆಳೆಯರೆ ಬಾಂಗ್ಲಾದೇಶ ಹಾಗೂ ಖಲಿಸ್ತಾನಿಗಳ ವಿಷಯದಲ್ಲಿ ಟ್ರಂಪ್ ವ್ಯಕ್ತಪಡಿಸಿರುವ ನಿಲುವು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.